ಇವತ್ತು ನಾನು ಒಂದು ಮಹತ್ವದ ನಿರ್ಧಾರನ ತಗೊಂಡಿದ್ದೀನಿ. ನಮ್ಮ ಕಂಪನಿಗೆ ಹೊಸ ಸಿಇಒ ಒಬ್ಬರನ್ನ ನೇಮಕ ಮಾಡ್ತಾ ಇದ್ದೀನಿ. ಮೇಡಮ್, ಅದು ನಿಮ್ ಕನ್ಸರ್ನ್ ನನಗೆ ಅರ್ಥ ಆಗುತ್ತೆ. ಕಳೆದ ಬಾರಿ ಪಾರ್ವತಿನ ಸಿಇಒ ಮಾಡೋದಕ್ಕೆ ನಿಮ್ಮೆಲ್ಲರ ಅಭಿಪ್ರಾಯನ ಕೇಳಿದ್ದೆ. ಆದ್ರೆ ಈ ಬಾರಿ ನಾನೇ ಖುದ್ದಾಗಿ ಒಬ್ರನ್ನ ಸಿಇಒ ಆಗಿ ಆಯ್ಕೆ ಮಾಡಿದ್ದೀನಿ. ಈ ಬಾರಿಯ ನನ್ನ ನಿರ್ಧಾರದ ಬಗ್ಗೆ ನನಗೆ ಗಟ್ಟಿಯಾದ ನಂಬಿಕೆ ಇದೆ. ಇದರ ಸಂಪೂರ್ಣ ಆಗು ಹೋಗುಗಳ ಜವಾಬ್ದಾರಿ ನನ್ನದು. ಓಕೆ ಮೇಡಮ್, ನೀವೇನೇ ಡಿಸಿಷನ್ ತಗೊಂಡ್ರು ನಮ್ ಎಲ್ಲಾರ್ದು ಒಪ್ಪಿಗೆ ಇದೆ. ಯಾರು ಮೇಡಮ್ ಆ ಹೊಸ ಸಿಇಒ? ಅದಕ್ಕೆ ಏನ್ ಮಾಡ್ತಿದ್ದೀರಾ? ತಟ್ಟೆ ಎಲ್ಲ ತೊಳೆಯಕ್ ತಗೊಂಡ್ ಹೋಗೋಣ ಅಂತ ಎತ್ತಿಡ್ತಾ ಇದೀನಿ. ಅದಕ್ಕೆ ಇರಿ, ಇದೆಲ್ಲ ಮಾಡಕ್ ಜನ ಇದಾರೆ ಇಲ್ಲಿ. ನೀವ್ ಅರ್ಸನ್ ಕೊಟ್ಟೆ ಸೊಸೆ. ಅದಕ್ಕೆ ಹೌದು, ಅತ್ತೆ ಇವತ್ತು ಮೀಟಿಂಗ್ ಕರೆದಿರೋ ಉದ್ದೇಶ ಏನು ಅಂತ ಗೊತ್ತಾಯ್ತಾ? ಜನನಿ, ನೀನೇನಮ್ಮ ಇಲ್ಲಿ? ಭಾವ ಮತ್ತೆ ಪ್ರೀತು ಆಫೀಸಿಗೆ ಬರೋ ಅರ್ಜೆಂಟ್ ಅಲ್ಲಿ ತಿಂಡಿ ಮಾಡಿರ್ಲಿಲ್ಲ, ಅದಕ್ಕೆ ತಿಂಡಿ ತಗೊಂಡ್ ಬಂದ್ವಿ. ನೀನಂತ ಹೆಂಡತಿನ ಪಡೆಯೋದಕ್ಕೆ ನಮ್ ಪ್ರೀತು ಪುಣ್ಯ ಮಾಡಿದ್ದ. ಇವತ್ತು ನಾನು ಅನೌನ್ಸ್ ಮಾಡಬೇಕು ಅಂತಿರೋ ಟೈಮ್ ಬಂದಿದೆ. ಜನನಿ, ನೀನ್ ಬಂದಿದ್ದು ಒಳ್ಳೇದಾಯ್ತು. ನೀನು ಬಾಮ್ಮ. ಅದಕ್ಕೆ ನೀವು ಬನ್ನಿ. ಪ್ರೀತು, ಈ ಸೀಟಲ್ಲಿ ಕೂತ್ಕೊಪ್ಪ. ನನ್ಗನ್ಸುತ್ತೆ ನಿನ್ನ ಸಿಇಒ ಪೋಸ್ಟ್ ಇಂದ MD ಮಾಡ್ಬೋದು ಅಂತ. ಅಣ್ಣ, ಈ ಕಂಪ್ನಿ MD ಯಾವತ್ತಿದ್ರು ಅಮ್ಮ. ಅದವ್ರು ನನಗೆ ಕೊಟ್ಟರು ಬೇಡ. ಈ ಚೇರ್ ಮೇಲೆ ಕುತ್ಕೊಳ್ಳೋದಕ್ಕೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಪ್ರೀತು. ಕೂತ್ಮೇಲೆ ಗೆದ್ದಿದ್ದೀನಿ, ಸೋತಿದ್ದೀನಿ, ಎಡವಿದ್ದೀನಿ, ಮತ್ತೆ ಎದ್ದಿದ್ದೀನಿ. ಈ ಚೇರು ನನಗೆ ತುಂಬ ಪಾಠ ಕಲಿಸಿದೆ. ಏನ್ ಯೋಚನೆ ಮಾಡ್ತಿದೀಯ ಪ್ರೀತು? ಇವತ್ತಿಂದ ಈ ಚೇರು, ಈ ಸ್ಥಾನ ನಿಂದೆ. ಕೂತ್ಕೋ.
ಅಧಿಕಾರ ಸಿಕ್ತು ಅಂದ ತಕ್ಷಣ ತನ್ನದೇ ಎಲ್ಲ ಅನ್ನೋ ಧೋರಣೆ ಸರಿಯಲ್ಲ ಅನ್ನೋದು ನೀನು ಈಗ ನಡ್ಕೊಂಡ ರೀತಿಲೇ ಗೊತ್ತಾಗುತ್ತೆ. ನನ್ನ ಮಗನಾಗಿ ಹುಟ್ಟಿದ್ದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಿದೆ ಪ್ರೀತು. ಒಂದ್ ಕ್ಷಣನೂ ನಾನು ಇಲ್ಲಿರಲ್ಲ ಯಜಮಾನ್ರೆ. ನಾನು ಎಲ್ಲಾದ್ರೂ ದೂರ ಹೊರಟೋಗ್ತೀನಿ. ಪಾರು, ಏನ್ ಮಾತಾಡ್ತಾ ಇದ್ಯಾ? ದಯವಿಟ್ಟು ಈ ವಿಚಾರದಲ್ಲಿ ನನಗೆ ಬಲವಂತ ಮಾಡ್ಬೇಡಿ ಯಜಮಾನ್ರೆ. ಪಾರು, ಯಾಕೆ ಈ ರೀತಿ ಮಾತಾಡಿ ನನ್ನ ಮನಸ್ಸಿಗೆ ಬೇಜಾರು ಮಾಡ್ತಾ ಇದೀಯಾ? ಇವಾಗಂತ ಏನಾಯ್ತು? ಏನಾಯ್ತು ಅಂತ ಕೇಳ್ತಿದ್ದೀರಲ್ಲ ಯಜಮಾನ್ರೆ. ಇವತ್ ನಿಮ್ ಕೆಲ್ಸ ಹೋಗೋದಕ್ಕೆ ನಾನೇ ತಾನೇ ಕಾರಣ. ನೀನಾ? ಹೌದು, ನಾನ್ ನಿಮ್ ಅದೃಷ್ಟ ಅಂತೆಲ್ಲ ಹೇಳ್ತಿರ್ತೀರಲ್ಲ. ನನ್ನ ಮದ್ವೆ ಆದ್ಮೇಲೆ ನಿಮ್ ನೆಮ್ಮದಿ ಕಳ್ಕೊಂಡ್ರಿ. ಅಮ್ಮ ಮಗನ್ ಬಾಂಧವ್ಯ ಹಾಳಾಯ್ತು. ಇವತ್ತು ಆಫೀಸಲ್ಲಿ ನಿಮ್ ಸ್ಥಾನನೂ ಕಳ್ಕೊಂಡ್ರಿ. ಇದಕ್ಕೆಲ್ಲ ಕಾರಣ ನಾನೇ ತಾನೇ ಯಜಮಾನ್ರೆ. ಅದಕ್ಕೆ ನಿಮ್ ಜೀವನದಿಂದ ದೂರ ಹೋಗೋ ನಿರ್ಧಾರ ಮಾಡಿದ್ದೀನಿ. ನೀನಾ ಈ ರೀತಿ ಮಾತಾಡ್ತಾ ಇರೋದು? ನನ್ ಪಾರುನಾ? ಪಾರು, ನನ್ನಿಂದ ಯಾವತ್ತು ದೂರ ಹೋಗಲ್ಲ ಅಂತ ಭಾಷೆ ಕೊಟ್ಟಿದ್ದನ್ನ ಅಷ್ಟು ಬೇಗ ಮರ್ತ್ಬಿಟ್ಯಾ ಪಾರು? ಹೇಳು ಪಾರು, ಅಷ್ಟಕ್ಕೂ ನೀನ್ ದೂರ ಹೋದ್ರೆ ನಾನು ಹೇಗಿರ್ಲಿ? ಇದನ್ನೆಲ್ಲ ನೋಡ್ಕೊಂಡು ನಾನು ಹೇಗ್ ಸುಮ್ನೆ ಇರ್ಲಿ ಯಜಮಾನ್ರೆ? ನಾನು ನಿಮ್ ಪಾಲಿಗೆ ದುರದೃಷ್ಟವಶ ಆಗ್ಬಿಟ್ಟೆ. ಪ್ರೀತು, ಒಂದು ನಿಮಿಷ ನಿಂತ್ಕೋ. ಅಮ್ಮಂಗೆ ಈ ವಿಷಯ ಹೇಳೋದು ಬೇಡ. ಯಾಕೆ ಬರೋ? ಹೇಳಬೇಕು ಅಂತ ಇದ್ದಿದ್ರೆ ಅಮ್ಮ ಕೇಳ್ದಾಗ್ಲೇ ಹೇಳ್ತಾ ಇದ್ದೆ ಪ್ರೀತು. ಸುಮ್ಮನೆ ಈ ವಿಷಯ ಗೊತ್ತಾದ್ರೆ ಅವ್ರು ಹೆದರ್ಕೋತಾರೆ, ಆಮೇಲೆ ಅದೇ ಯೋಚನೆಯಲ್ಲಿ ಇರ್ತಾರೆ. ಅದಕ್ಕೆ ಈ ವಿಷಯನ ಅಮ್ಮಂಗೆ ಹೇಳೋದು ಬೇಡ. ಅದು ನನ್ನ ಬಗ್ಗೆ ಯೋಚನೆ ಮಾಡು. ಖಂಡಿತ ನನಗೆ ಆ ಜಾಗದಲ್ಲಿ ಕುತ್ಕೊಳ್ಳೋಕೆ ಇಷ್ಟ ಇಲ್ಲ. ಅದು ಮಾವು ಬಯಸಿರೋ ಜವಾಬ್ದಾರಿ ಅಂತ ಕಣ್ಣಿ ಕುತ್ಕೊಂಡು ಮಾಡಬೇಕು ಅಷ್ಟೇ. ಪ್ರೀತು, ಹಾಗನ್ಬೇಡ. ಪ್ರೊಫೆಷನಲ್ಲಿ ಯಾವತ್ತೂ ಬೆಳೀತಾ ಹೋಗ್ಬೇಕು. ಸಂಬಂಧಗಳು ಏನೇ ಇರಲಿ, ಕೆಲಸ ಆಗೋದು ಮುಖ್ಯ. ಅಷ್ಟಕ್ಕೂ ನೀನೇ ನನ್ನ ತುಳಿದ ಮೇಲೆ ಬರ್ತಾ ಇಲ್ವಲ್ಲ. ಇನ್ಫ್ಯಾಕ್ಟ್ ಅಮ್ಮ ನನ್ನ ಆ ಚೇರಲ್ಲಿ ಕೂರ್ಸಾಗ ಆಗಿದ್ದ ಸಂತೋಷಕ್ಕಿಂತ ನಿನ್ನ ಹೆಸರು ತಗೊಂಡಾಗ ನನಗಿನ್ನೂ ಜಾಸ್ತಿ ಖುಷಿ ಆಯ್ತು ಪ್ರೀತು. ಪ್ರೀತು, ನಮ್ಮಿಬ್ರು ಬಾಂಡಿಂಗ್ನ ಆ ದೇವರು ಬಂದರೂ ಕಮ್ಮಿ ಮಾಡೋದಕ್ಕಾಗಲ್ಲ. ಆದ್ರೆ ಅಮ್ಮ ನನ್ನ ಹತ್ರ ಬೇರೆ ಥರನೇ ನಡ್ಕೊಳ್ತಾ ಇದ್ದಾರಲ್ಲ, ಅದೇ ಬೇಜಾರು ಅಷ್ಟೇ. ನೀನೇನು ಫೀಲ್ ಮಾಡ್ಕೋಬೇಡ. ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ಪ್ರೀತುಗೆ ಈಗಲೇ ಸಿಇಒ ಸ್ಥಾನದಲ್ಲಿ ಕೂರೋ ಯೋಗ್ಯತೆ ಇಲ್ಲದೆ ಇರಬಹುದು. ಆದ್ರೆ ಆ ಯೋಗ್ಯತೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ಬೇಕಾಗಿರೋ ಶ್ರದ್ಧೆ ಇದೆ. ಅದು ಆದಿತ್ಯನಿಗೂ ಗೊತ್ತಾದ್ರೆ ತುಂಬಾ ಒಳ್ಳೇದು. ಅರ್ಥ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು. ಅಧಿಕಾರದಲ್ಲಿ ಇರಬೇಕು ಅಂತಂದ್ರೆ ಕರ್ತವ್ಯವನ್ನ ಶ್ರದ್ಧೆಯಿಂದ ನಿಭಾಯಿಸಬೇಕಾಗತ್ತೆ. ಒಬ್ಬ ಅಮ್ಮ ಮತ್ತು ಒಬ್ಬ ಬಿಸ್ನೆಸ್ ಟೈಕೂನ್ ಎರಡೂ ಆಗಿ ನಾನು ಯೋಚನೆ ಮಾಡ್ತೀನಿ. ನಾನೀಗ ಮಾತಾಡ್ತಾ ಇದ್ದೀನಿ. ನನ್ನ ಪ್ರೀತಿಯ ಮಗ, ನನ್ನ ದೊಡ್ಡ ಮಗ,
ನನ್ನ ಕಂಪನಿಯ ಕೀರ್ತಿನ ಎತ್ತಿ ಹಿಡಿತಾನೆ ಅಂತ ನಾನು ಅನ್ಕೊಂಡಿದ್ದೆ. ಇವನೇನ್ ಮಾಡ್ದ ಮೋಹನ್? ನನಗಿಷ್ಟ ಇಲ್ದೆ ಹೋದ್ರು ಆ ಹುಡುಗಿನ ಮದುವೆ ಮಾಡ್ಕೊಂಡ. ಅದನ್ನು ಸಹಿಸ್ಕೊಂಡು ಸುಮ್ಮನೆ ಇದ್ದೀನಿ. ಆದ್ರೆ ಬಿಸ್ನೆಸ್ ಟೈಕೂನ್ಸ್ ದೊಡ್ಡ ಕಂಪನಿಯ ಜೊತೆನಲ್ಲಿ ಟೈಅಪ್ ಆಗೋ ಸಮಯದಲ್ಲಿ ಅವರನ್ನ ಇಂಪ್ರೆಸ್ ಮಾಡೋದ್ರ ಬದಲು ತನ್ನ ಹೆಂಡತಿನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಸುತ್ತಾಡ್ತಾ ಇದ್ದ. ಸರಿನಾ? ಇದನ್ನೆಲ್ಲ ನಾನು ಸಹಿಸ್ಕೊಂಡಿರ್ಬೇಕಾ ಮೋಹನ್? ಇನ್ನೊಂದ್ಸಲ ದಯವಿಟ್ಟು ಅವನ ಪರ ವಹಿಸ್ಕೊಂಡು ನನ್ನ ಹತ್ರ ಮಾತಾಡಕ್ ಬರಬೇಡಿ. ಸಾರಿ ಅದಕ್ಕೆ ನಿಮ್ಗೆ ನೋವು ಕೊಡಬೇಕು ಅನ್ನೋ ಉದ್ದೇಶದಿಂದ ಬರಲಿಲ್ಲ. ಮೊದಲಿಗೆ ನಿಮ್ಮ ನಿಲ್ವನ್ನ ಬದಲಾಯಿಸ್ಬೋದೇನೋ ಅಂತ ಕೇಳ್ಕೊಂಡು ಬಂದೆ. ಆದರೆ ಅದು ಸಾಧ್ಯ ಇಲ್ಲ ಅಂತ ಅರ್ಥ ಆಯಿತು. ನನ್ನ ಮಾತಿಂದ ನಿಮ್ಗೆ ಏನಾದರೂ ಬೇಜಾರಾಗಿದೆ? ಇದೇನ್ ಚನ್ನಪ್ಪಣ್ಣ ಹೀಗ್ ಕೇಳ್ತಾ ಇದೀರಾ? ನಿಮ್ ಚಿಕ್ಕ ಯಜಮಾನ್ರು ಸಿಇಒ ಆಗಿರೋ ವಿಷಯ ನಿಮ್ಗೆ ಗೊತ್ತಿಲ್ವಾ? ಕೊನೆಗೂ ನನ್ ಗಂಡ ಆ ಪೋಸ್ಟಿಗೆ ಹೋದ್ರಲ್ಲ, ಆ ಖುಷಿಗೆ ಈ ಸ್ವೀಟ್ಸ್. ಚಿಕ್ ಫ್ರೆಂಡ್ಸ್, ಇವತ್ತು ನನಗೂ ನಿಮಗೂ ತುಂಬಾ ಇಂಪಾರ್ಟೆಂಟ್ ಕೆಲಸಗಳಿದೆ, ಗೊತ್ತಲ್ವಾ? ನೋಡಿ ನೋಡಿ. ವಾವ್, ಕ್ಯಾ ಸೀನ್ ಹೇ. ಪಾರ್ವತಿ ಟ್ರಾಜಿಡಿ ಮೂಡಲ್ಲಿದ್ದಾಳೆ, ಜನನಿ ಹ್ಯಾಪಿಯಾಗಿದ್ದಾಳೆ. ಸಾಲದಕ್ಕೆ ಈ ಜನನಿ ಎಲ್ರಿಗೂ ಸ್ವೀಟ್ ಬೇರೆ ಹಂಚ್ತಾ ಇದ್ದಾಳೆ. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಮತ್ತೆ ಸಿಗೋದಿಲ್ಲ. ಸಿಕ್ಕಿರೋ ಅವಕಾಶನ ಚೆನ್ನಾಗಿ ಜಮಾಯಿಸೋದಾದಿನಿ. ಚೆಕ್ ಫ್ರೆಂಡ್ಸ್, ಬನ್ನಿ ಹೋಗೋಣ. ಆಹಾ, ಪಂಡ್ರಾಪುರ ಪಾರ್ವತಿ ಕೋಪಾಗ್ರಹಕ್ಕೆ ಎಂಟ್ರಿ ಕೊಟ್ಟಿದ್ದಾಳೆ. ಈಗ ನಾನು ಹೋಗಿ ಜನನಿ ಬಗ್ಗೆ ಚಾಡಿ ಹೇಳಿದ್ರೆ ಚೆನ್ನಾಗಿ ಉರ್ಕೋತಾಳೆ. ಪಾರ್ವತಿ, ಅಯ್ಯೋ ನೀನ್ ಕೂತ್ಕೊಳ್ಳಮ್ಮ, ಕೂತ್ಕೋ. ಪಾಪ ಗಂಡನ್ ಹಿಂಗಾಯ್ತಲ್ಲ ಅಂತ ದುಃಖದಲ್ಲಿದ್ಯಾ? ಹಾಗೆ ಆಗುತ್ತೆ ಬಿಡಮ್ಮ. ಪಾಪ ನಮ್ಮ ಆದಿತ್ಯನ್ಗೆ ಹೀಗಾಗ್ಬಾರ್ದಾಗಿತ್ತು. ಏನ್ ಮಾಡಕ್ಕಾಗುತ್ತೆ, ಎಲ್ಲ ಅಕ್ಕನ ನಿರ್ಧಾರ. ಆಗಲ್ಲ ಮಾಡಲ್ಲ ಅಂತ ಅಕ್ಕನ್ಗೆ ಯಾರಾದ್ರೂ ಈ ಮನೇಲಿ ಎದುರು ಮಾತಾಡಕ್ಕಾಗತ್ತಾ? ನೀನ್ ಮಾತಾಡ್ತೀಯಾ? ಆಗತ್ತಾ? ಇಲ್ಲ ತಾನೆ. ಆದ್ರೆ ನನಗ್ ಒಂದ್ ಅರ್ಥ ಆಗ್ಲಿಲ್ಲ. ನಿನಗೂ ಆದಿತ್ಯನ್ಗೂ ಈ ವಿಷಯವಾಗಿ ತುಂಬಾ ಬೇಜಾರಾಗಿದೆ. ಆದ್ರೆ ಜನನಿ ಮಾತ್ರ ಹಾಲ್ ಕುಡ್ದಷ್ಟು ಸಂತೋಷ ಪಡ್ತಿದ್ದಾಳು ಕಣಮ್ಮ. ಗಂಡ ಸಿಇಒ ಆಗಿದೆ ನಾನು ಖುಷಿಲಿ ಇರ್ತೀನಿ ಅಂತ ಅನ್ಕೊಂಡ್ರೆ ಮುಖ ಗಂಟು ಹಾಕೊಂಡಿದ್ಯಾ? ಯಾಕೆ ಮುಖ ಗಂಟು ಹಾಕೊಂಡಿರೋದು ನಾನಲ್ಲ, ನಿಮ್ಮ ಅತ್ತಿಗೆ. ಏನ್ ಹೇಳ್ತಿದ್ಯಾ? ಹೌದು, ನೀನು ಸಿಇಒ ಆದೆ ಅಂತ ಅದನ್ನ ತಡ್ಕೊಳ್ಳೋದಕ್ಕಾಗದೆ ಉರ್ಕೊಂಡಿದ್ದಾರೆ. ಅತ್ತಿಗೆ ಅಂತ ಸಾಯ್ತಾ ಇದೆಯಲ್ಲ, ಇವತ್ತು ಅದೇ ನಿನ್ನ ಅತ್ತಿಗೆಗೆ ನಿನ್ನ ಏಳಿಗೆನ ಸಹಿಸ್ಕೊಳ್ಳೋದಿಕ್ ಆಗ್ತಿಲ್ಲ. ಪ್ಲೀಸ್ ಆ ರೀತಿ ಮಾತಾಡ್ಬೇಡ. ಅವ್ರು ಏನಂತ ಗೊತ್ತಿದ್ದು ಈ ರೀತಿ ಎಲ್ಲ ಮಾತಾಡ್ತಿದ್ದಾರೆ ಯಾಕೆ? ಅವ್ರ ಗಂಡಿನ ವಿಚಾರದಲ್ಲಿ ಅನ್ಯಾಯ ಆಗಿದೆ ಅಂತ ಅವ್ರಿಗೆ ಅನ್ಸಿದೆ, ಅದಕ್ಕೆ ಬೇಜಾರಿದ್ದಾರೆ ಅಷ್ಟೇ. ಇವತ್ತು ಅಖಿಲಮ್ಮ ತಗೊಂಡಿದ್ ಒಂದೇ ಒಂದ್ ನಿರ್ಧಾರದಿಂದ ಎಷ್ಟೆಲ್ಲ ಮನ್ಸುಗಳು ಒಡ್ತೋದ್ವು ಯಜಮಾನ್ರೆ. ಏನೇ ಹೇಳಿ, ಅಖಿಲಮ್ಮ ಇವತ್ ನಿಮ್ ವಿಷಯದಲ್ಲಿ ಮಾಡಿದ್ದು ತಪ್ಪೆ. ಹಾಗಲ್ಲ. ಇಲ್ಲ ಯಜಮಾನ್ರೆ, ನಾನು ಅಮ್ಮನ ಬಗ್ಗೆ ಈ ರೀತಿ ತಪ್ಪಾಗಿ ಮಾತಾಡ್ತಿದ್ದೀನಿ ಅಂತ ಮಗನಾಗಿ ನಿಮಗ್ ಬೇಜಾರಾಗ್ತಿರ್ಬೋದು, ನನ್ ಮೇಲೆ ಕೋಪನೂ ಬರ್ತಿರ್ಬೋದು. ಬೇಕಾದ್ರೆ 4 ಏಟು ಹೊಡೆದು ಬಿಡಿ, ಆದ್ರೆ ಮಾತಾಡ್ಬೇಡ ಅಂತ ಮಾತ್ರ ನನ್ನನ್ನು ತಡಿಬೇಡಿ. ಅಮ್ಮನ ಹತ್ರ ಹೋಗಿ ನೀವ್ ಯಾಕೆ ಹೀಗ್ ಮಾಡಿದ್ರಿ ಅಂತ ಕೇಳೋ ಧೈರ್ಯನಾಗ್ಲಿ,
ಮನ್ಸಾಗ್ಲಿ ನನ್ಗಿಲ್ಲ ಯಜಮಾನ್ರೆ. ನಿಮ್ಮ ಹತ್ರನಾದ್ರೂ ನನ್ನ ನೋವನ್ನ ಮನ್ಸ್ ಬೆಚ್ಚಿ ಹೇಳ್ಕೊಳ್ಳೋದಕ್ಕೆ ಅವಕಾಶ ಕೊಡಿ. ಇನ್ನು ಅತ್ತಿಗೆನೆ ದೇವ್ರು ಅನ್ನೋ ಭ್ರಮೇಲಿದ್ಯಲ್ಲ, ನಿಜವಾಗ್ಲೂ ನಿನ್ ಬುದ್ಧಿಗೆ ಮಂಕ್ ಬರ್ತಿದೆ. ಅಲ್ಲ, ನೀನು ಸಿಇಒ ಆಗಿದ್ಯಾ ಅನ್ನೋ ಖುಷಿಗೆ ನಾನು ಎಲ್ರಿಗೂ ಸ್ವೀಟ್ ಕೊಡೋದಿಕ್ ಹೋದೆ. ಹಾಗೆ ಪಾರ್ವತಿಯವ್ರಿಗೂ ಕೊಟ್ಟೆ. ಅದನ್ನ ಅವ್ರು ಇಸ್ಕೋಬೇಕು ತಾನೆ, ಯಾಕೆ ಇಸ್ಕೊಳ್ಳಿಲ್ಲ? ಅಲ್ಲ ಜನನಿ, ಬ್ರೂಗ್ ಅನ್ಯಾಯ ಆಗಿದೆ ಅನ್ನೋ ನೋವಲ್ಲಿ ಅತ್ತೆ ಇರುವಾಗ ನೀನ್ ಹೋಗಿ ಸ್ವೀಟ್ಸ್ ಕೊಡೋದು ತಪ್ಪಲ್ವಾ? ನನ್ ಗಂಡ ಸಿಇಒ ಆಗಿದ್ದಾನೆ ಅನ್ನೋದಕ್ಕೆ ನಾನ್ ಖುಷಿ ಪಡೋದ್ ತಪ್ಪ? ಈ ಮನೇಲಿ ನಿನ್ನ ಹೆಂಡತಿ ಸೆರ್ಗಿಟ್ಕೊಂಡ್ ಓಡಾಡೋನು ಅಂತ ಹೇಳಿಸ್ಕೊಳ್ಳೋದ್ ಬೆಟರ, ಅಥವಾ ಸಿಇಒ ಆದ ಅಂತ ಕೇಳಿಸ್ಕೊಳ್ಳೋದ್ ಬೆಟರ? ಎಷ್ಟು ದಿನ ಅಂತ ನೀನು ಕೆಲಸ ಮಾಡದೆ ಇರೋದಕ್ ಸಾಧ್ಯ? ನಿನ್ನಲ್ಲಿರೋ ಟ್ಯಾಲೆಂಟ್ ನ ಅತ್ತೆ ಗುರ್ತಿಸಿ ನಿನಗೆ ಹೊಸ ಜವಾಬ್ದಾರಿನ ಕೊಟ್ಟಿದ್ದಾರೆ. ಅದನ್ನ ಕಣ್ ಮುಚ್ಕೊಂಡು ಒಪ್ಕೊಳ್ಳೋದ್ ಬಿಟ್ಟು ನನಗೆ ಇಷ್ಟನೇ ಇಲ್ಲ ಅನ್ನೋ ತರ ಫೀಲ್ ಮಾಡ್ತಿದ್ಯಲ್ಲ. ಅವಕಾಶ ಅನ್ನೋದು ಎಲ್ಲಾ ಟೈಮಲ್ಲೂ ಸಿಗಲ್ಲ. ಬಂದಾಗ ಅದನ್ನ ಸ್ವೀಕರಿಸಬೇಕು. ಅಲ್ಲ, ಎಲ್ರ ಮುಂದೆ ಅತ್ತೆ ನೀನೇ ಸಿಇಒ ಅಂತ ಅನೌನ್ಸ್ ಮಾಡಿ ಆ ಚೇರಲ್ಲಿ ಕೂತ್ಕೋ ಅಂದಾಗ ಯಾಕೆ ಕೂರ್ಲಿಲ್ಲ? ಭಯನಾ? ಭಯ ಅಲ್ಲ, ಅಣ್ಣನ ಮೇಲಿರೋ ಭಕ್ತಿ. ಶ್ರೀರಾಮ ವನವಾಸಕ್ಕೆ ಹೋದಾಗ ತಮ್ಮ ಭರತ ಅಣ್ಣನ ಪಾದುಕೆಗಳನ್ನ ಸಿಂಹಾಸನದ ಮೇಲಿಟ್ಟು ರಾಜ್ಯಭಾರ ಮಾಡಿದ್ದ. ನನ್ನ ಪಾಲ್ಗೆ ನನ್ನ ಅಣ್ಣ ಸಾಕ್ಷಾತ್ ಶ್ರೀರಾಮನೇ. ಅವನು ಕೂತ್ಕೊಳ್ಳೋ ಜಾಗ ಸಿಂಹಾಸನನೇ. ಸಾಧ್ಯವಾದ್ರೆ ಅವನು ಕೂತ್ಕೊಳ್ಳೋ ಜಾಗದಲ್ಲಿ ಅವ್ನ ಚಪ್ಪಲಿನ ಇಡ್ತೀನಿ ಹೊರತು ಯಾವುದೇ ಕಾರಣಕ್ಕೂ ನಾನು ಕೂತ್ಕೊಳ್ಳೋದಿಲ್ಲ. ಇವತ್ತು ಕಂಪ್ನಿ ಬೆಳೆಯೋದಕ್ಕೆ ಮಾಮ್ ಎಷ್ಟು ಕಾರಣನೋ ಬ್ರೋ ಕೂಡ ಅಷ್ಟೇ ಕಾರಣ. ಆದ್ರೆ ಅವ್ರಿಗೆ ಅವಮಾನ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರ ನಿರ್ಧಾರನ ನಾನು ವಿರೋಧಿಸಲಿಲ್ಲ. ಮಾಮ್ ಮತ್ತೆ ಆ ಜಾಗಕ್ಕೆ ಯಾವಾಗ ಬೇಕಾದ್ರೂ ಬ್ರೋನ ತಂದು ಕೂರಿಸಿದ್ರು ನಾನು ಅದನ್ನ ಗೌರವಿಸ್ತೀನಿ, ಖುಷಿಯಿಂದ ಬಿಟ್ಕೊಡ್ತೀನಿ. ಅದಕ್ಕೆ ಕಾರಣ ಬ್ರೋ ಮೇಲಿರೋ ರೆಸ್ಪೆಕ್ಟ್. ಯಾವುದೇ ಕಾರಣಕ್ಕೂ ಅದಕ್ಕೆ ಬಗ್ಗೆ ಈ ತರ ಬೇಜವಾಬ್ದಾರಿತನದಿಂದ ಮಾತಾಡಬೇಡ. ನನಗೆ ಬ್ರೋ ಹೇಗೋ ನಿನಗೆ ಅದಕ್ಕೆ ಇದ್ದಾರೆ. ನಮ್ಗಿಂತ ಅವರು ವಯಸ್ಸಲ್ಲಿ ಸ್ಥಾನದಲ್ಲಿ ದೊಡ್ಡವರು ಅನ್ನೋದನ್ನ ಮರಿಬೇಡ. ಹಣ ಅಧಿಕಾರ ಯಾವುದು ಯಾವತ್ತು ಶಾಶ್ವತ ಅಲ್ಲ. ಸಂಬಂಧಗಳಷ್ಟೇ ಶಾಶ್ವತ. ಅದನ್ನ ಉಳಿಸ್ಕೊಳಕ್ ನೋಡ್ಬೇಕು ಹೊರತು ಕಳ್ಕೊಳಕ್ ನೋಡಬಾರ್ದು. ಯಾವಾಗ್ಲೂ ಅಣ್ಣ ಅತ್ತಿಗೆ ಅನ್ಕೊಂಡೇ ಇರ್ತಿಯಲ್ಲ, ನಮ್ಗೆ ಸ್ವಂತಿಕೆ ಅನ್ನೋದೇ ಇಲ್ವಾ? ನಾನು ವೀರಯ್ಯ ದೇವನ್ ಮಗಳು. ಮನ್ಸಲ್ ಒಂದಿಟ್ಕೊಂಡು ಹೊರಗಡೆ ಇನ್ನೊಂಥರ ನಡ್ಕೊಳ್ಳೋದಿಕ್ ಬರಲ್ಲ. ಅವ್ರು ಏನೇ ಮಾಡಿದ್ರು ಹೋಗ್ಲಿ ಪಾಪ ಅಂತ ಎಲ್ಲದನ್ನು ಮರ್ತು ಏನೂ ಆಗೇ ಇಲ್ಲ ಅನ್ನೋ ತರ ನಿಂತರ ಇರೋದಿಕ್ ಆಗಲ್ಲ ನಂಗೆ. ಇವತ್ತು ಪಾರ್ವತಿ ಅವರಿಂದ ನನಗ್ ಬೇಜಾರಾಗಿದೆ. ನಾಳೆ ನಿಮ್ಮಿಂದ ನನಗ್ ಬೇಜಾರಾದ್ರು ಇದೇ ತರ ಓಪನ್ ಆಗಿ ಹೇಳ್ತೀನಿ. ಅವ್ರು ಏನೇ ಮಾಡಿದ್ರು ಹೋಗ್ಲಿ ಪಾಪ ಅಂತ ಎಲ್ಲದನ್ನು ಮರ್ತು ನಿಂತರ ನನಗಿರೋದಿಕ್ ಆಗಲ್ಲ ಪ್ರೀತು. ಬಂಡೆ ತಲೆ ಚಚ್ಕೊಂಡ್ರೆ ನೋವಾಗೋದು ನಮ್ಗೇನೆ. ಏನಾದ್ರೂ ಮಾಡ್ಕೊ, ನಿನ್ ಹಣೆ ಬರ. ಹಾಳಾಗ್ತಿರೋರನ್ನ ಉದ್ಧಾರ ಮಾಡಕ್ಕಾಗಲ್ಲ. ಜನನಿ, ಸಿಇಒ ಹೆಂಡತಿ ಆಗಿ ಖುಷಿಯಾಗಿರ್ಬೇಕು ಅಂಥದ್ರಲ್ಲಿ ಡಲ್ ಆಗಿ ನಿಂತಿದ್ಯಲ್ಲಮ್ಮ. ಯಾಕೆ ಪಾರ್ವತಿ ತರ ನಿನಗೂ ಪ್ರೀತು ಸಿಇಒ ಆಗಿದ್ದು ಇಷ್ಟ ಆಗ್ಲಿಲ್ವಾ? ನಾನೆಲ್ಲಿ ಹಾಗಂದೆ? ಮತ್ ಯಾಕೆ ಹೇಗಿದ್ಯಾ? ಅಲ್ಲ, ನನ್ ಗಂಡ ಏನಾದ್ರೂ ಸಿಇಒ ಆಗಿದ್ದಿದ್ರೆ ಬಾಲಿವುಡ್ ಅಲ್ಲಿ ಮಾಧುರಿ ತರ, ಸ್ಯಾಂಡಲ್ವುಡ್ ಅಲ್ಲಿ ಮಾಲಾಶ್ರೀ ತರ ಫುಲ್ ಮೆರೆದಾಡ್ಬಿಡ್ತಿದ್ದೆ. ಆದ್ರೆ ನೀ ನೋಡಿದ್ರೆ ಈಗ ಬಂದಿರೋ ಒನ್ ಡೇ ಆರ್ಟಿಸ್ಟ್ ತರ ಡಲ್ ಆಗಿ ನಿಂತಿದ್ಯಾ. ನಿನ್ನೆ ಮೊನ್ನೆವರೆಗೂ ನನ್ ಜೊತೆ ಚೆನ್ನಾಗಿದ್ ಪ್ರೀತು. ಇವತ್ತು ನಾನ್ ಕೊಟ್ ಕಾಫಿನೂ ಕುಡ್ದೆ, ಪಾರ್ವತಿಯವ್ರು ಕೊಟ್ ಕಾಫಿ ಮಾತ್ರ ಕುಡಿಯೋದು ಅಂತ ಮುಖಕ್ಕೆ ಹೊಡೆದಾಗೆ ಹೇಳ್ಬಿಟ್ಟು ಹೋದ. ಹೋಗ್ತಾ ನನ್ನತ್ತ ಒಂದ್ ಬಾಯಿ ಕೂಡ ಹೇಳಲಿಲ್ಲ ಗೊತ್ತಾ. ಅಯ್ಯೋ ದುರ್ವಿಧಿಯೇ, ನನ್ ಚಿಕ್ಕ ಸೊಸೆಗೆ ಯಾಕಪ್ಪ ಹಿಂಗಾಗ್ತಾ ಇದೆ? ಯಾವತ್ತು ನನಗೆ ಬೇಜಾರಾಗೋ ತರ ನಡ್ಕೊಳ್ತಾ ಇದ್ದವನು ಇವತ್ತು ನಡ್ಕೊಳ್ತಿದ್ದಾನೆ ಅಂದ್ರೆ ನನ್ನಲ್ಲೇ ಏನೋ ತಪ್ಪಿದೆ ಅನ್ಸೋದಕ್ ಶುರು ಆಗಿದೆ. ಪ್ರೀತು ಹೇಳ್ದ ಹಾಗೆ ಪಾರ್ವತಿಯವರೇ ಸರಿ ಇದ್ದು ನಾನೇ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡವಿದ್ರೆ, ನಿನ್ನೆ ನಾನಷ್ಟು ಹಾರ್ಶ್ ಆಗಿ ಮಾತಾಡಿದಕ್ಕೆ ಈಗ್ಲೇ ಪಾರ್ವತಿಯವ್ರ ಹತ್ರ ಹೋಗಿ ಸಾರಿ ಕೇಳ್ತೀನಿ. ಅಯ್ಯೋ, ಅಂಥ ಕೆಲ್ಸ ಮಾತ್ರ ಮಾಡ್ಬೇಡಮ್ಮ.
ಯಾಕೆ ಚಿಕ್ಕತ್ತೆ? ನೀನ್ ಸರಿಯಾದ ರೂಟಲ್ಲೇ ಇದೆಯಮ್ಮ ಜನನಿ. ಅಳಿ ತಪ್ಪಿರೋದು ನಮ್ ಪ್ರೀತು. ಅವನ್ಗಿನ್ನು ಆ ಪಾರ್ವತಿ ಬುದ್ಧಿ ಏನು ಅಂತ ಸರಿಯಾಗಿ ಗೊತ್ತಿಲ್ಲ. ಗೊತ್ತಾದ ದಿನ ಅವನೇ ನಿನ್ ರೂಟಿಗೆ ಬರ್ತಾನೆ. ಅಲ್ಲಿವರೆಗೂ ನೀನ್ ಸ್ವಲ್ಪ ತಾಳ್ಮೆಯಿಂದ ಇರಮ್ಮ ಜನನಿ. ಎಲ್ಲದಕ್ಕೂ ಕೊನೆ ಅಂತ ಒಂದಿದೆ ಅಲ್ವಾ? ನೀನ್ ಮಾತ್ರ ಯಾವ್ದೇ ಕಾರಣಕ್ಕೂ ಅವಳನ್ನ ಸಾರಿ ಕೇಳ್ಬೇಡ. ನೀನ್ ಸಾರಿ ಕೇಳ್ಬಿಟ್ರೆ ಅವಳು ನಿನ್ ಜುಟ್ಟನ್ನ ಇನ್ನೂ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾಳಮ್ಮ. ಯಾವ್ದೇ ಕಾರಣಕ್ಕೂ ನೀನ್ ಅವಳ ಮುಂದೆ ಚಿಕ್ಕೋಳ ಆಗ್ಬಾರ್ದು. ನಾನ್ ಹೇಳೋದನ್ನ ಅರ್ಥ ಮಾಡ್ಕೊಳಮ್ಮ. ನಾನ್ ಹೇಳ್ತಿರೋದು ನಿನ್ ಒಳ್ಳೇದಕ್ಕೆ. ನೀನ್ ಅವಳ ಮುಂದೆ ಸೋಲ್ಬಾರ್ದು ಜನನಿ. ಹೇಳ್ಪಾರು, ಯಜಮಾನ್ರೆ ಆಫೀಸಿಗೆ ಹೋಗಿ ತಲುಪಿದ್ರಾ? ಆಫೀಸಿಗೆ ಬಂದಿದ್ದು ಆಯ್ತು, ಕೆಲ್ಸನೂ ಶುರು ಮಾಡಾಯ್ತು. ಬೆಳೆಸ್ಕೊಂಡ್ರೆ ನಿಮ್ ತರ ಗುಣ ಬೆಳೆಸ್ಕೋಬೇಕು ಯಜಮಾನ್ರೆ. ನಂತರನ ಸಾಗರದಷ್ಟು ಅವಮಾನ ಆಗಿದ್ರು ಆಕಾಶದಷ್ಟು ನಿಮ್ ಮನ್ಸು ವಿಶಾಲವಾಗಿದೆಯಲ್ಲ, ಹೇಗ್ ಸಾಧ್ಯ? ಬದುಕು ನಾವು ಅನ್ಕೊಂಡಂಗಿರಲ್ಲ. ಅದು ಹೇಗ್ ಬರುತ್ತೋ ಅದನ್ನ ಸ್ವೀಕರಿಸ್ಬೇಕು. ಅದೇ ಅಲ್ವಾ ಜೀವನ. ಜಾಸ್ತಿ ತಲೆ ಕೆಡಿಸ್ಕೋಬಾರ್ದಪ್ಪ. ಅದು ಯಾವಾಗಲೂ ನಂಗೆ ನಗ್ತಾ ಇರಬೇಕು. ಅದು ಅಲ್ಲದೆ ಏನೇ ಬಂದರೂ ಎಲ್ಲದನ್ನು ಸಹಿಸ್ಕೊಂಡು ಮುಂದೆ ನಡಿಬೇಕು ಅನ್ನೋದು ನಾನು ಹಿಂದೆ ತಾನೇ ಕಲ್ತಿರೋದು. ಸರ್, ಕಾಫಿ ಸರ್. ಬ್ರೋ ಕೊಟ್ರ? ಇಲ್ಲ ಸರ್, ಇವಾಗ ಕೊಡ್ತೀನಿ. ಡ್ಯಾಮ್ ಇಟ್. ಏನೇ ಇದ್ರು ಫಸ್ಟ್ ಬ್ರೋಗೆ, ಆಮೇಲೆ ನನಗೆ. ಅರ್ಥ ಆಯ್ತಾ? ಓಕೆ ಸರ್, ಸಾರಿ ಸರ್, ಇವಾಗ ತಗೊಂಡೋಗಿ ಕೊಡ್ತೀನಿ. ಇರಿ, ಕೊಡಿ. ನೀವು ಹೊಡಿ. ಹೇ ಬ್ರೋ, ಕಾಫಿ ತಗೋ. ಆಯ್ತು, ನೀನೇ ಕಾಫಿ ತರಕ್ಕೆ ಹೋದೆ? ನಿಮಗೋಸ್ಕರ ಬ್ರೋ. ಆಯ್ತು, ಇವಾಗ ನೀನು ಈ ಕಂಪ್ನಿ CEO ಅನ್ನೋತ ಮರಿಬೇಡ. ಹೋಗು, ನಿನ್ ಬದಲು ಹೋಗು. ಬ್ರೋ, ನಾನು CEO ಆಗೋಕ್ಕೂ ಮೊದಲು ನಾನು ನಿನ್ನ ತಮ್ಮ. ಯು ಮೈ ಆಲ್ ಟೈಮ್ ಫೇವ್ರೆಟ್ ಬ್ರೋ. ನಾನು ನಿನ್ನ ಕಾಫಿ ಕೊಡೋದ್ರಿಂದ ಯಾರೇನು ಅಂದ್ಕೊಳ್ಳಲ್ಲ. ಆ್ಯಂಡ್ ಅಂದ್ಕೊಂಡ್ರು ಐ ಡೋಂಟ್ ಕೇರ್. ಹ್ಯಾವ್ ಇಟ್ ನೋ ಬ್ರೋ. ಚಿಯರ್ಸ್. ಸರಿ, ನಿಮ್ ತಮ್ಮ ಪ್ರೀತಿಯಿಂದ ಕೊಟ್ಟಿರೋ ಕಾಫಿನ ನೀವ್ ಆರಾಮಾಗಿ ಕುಡೀರಿ. ಮಾಮ್, ಕ್ವೀನ್ಸ್ ಅಂಡ್ ಡಾಟರ್ಸ್ ಕಂಪ್ನಿ ಅವ್ರಿಗೆ ಧನ್ವಂತರಿ ಸೊಪ್ಪಿಂದ ಮಾಡೋ ಹೆಲ್ತ್ ಡ್ರಿಂಕ್ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಗಿದೆ ಅಂತ. ಗುಡ್, ವೆರಿ ಗುಡ್. ಹಾಗಾದ್ರೆ ಅದಕ್ಕೆ ಸೂಟಬಲ್ ಆಗಿರುವಂತಹ ಬ್ರ್ಯಾಂಡ್ ಅಂಬಾಸಿಡರ್ನ ಸೆಲೆಕ್ಟ್ ಮಾಡಿ. ಬಟ್ ಅವ್ರಿಗೆ ಅದಕ್ಕೇನೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೇಕಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ರೀಸೆಂಟಾಗಿ ನಮ್ಮ ಮನೇಲಿ ನಡೆದಿದ್ದ ಇನ್ಸಿಡೆಂಟ್ ಆ ಕ್ವೀನ್ಸ್ ಅಂಡ್ ಡಾಟರ್ಸ್ ಕಂಪ್ನಿಗೆ ಗೊತ್ತಾಗಿದೆ ಮಾಮ್. ಯಾವ ವಿಷಯ? ಅದೇ ಮಾಮ್, ಅದಕ್ಕೆ ರೈವಲ್ ಕಂಪ್ನಿ ಅವ್ರಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದು. ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋ ನಮ್ಮ ಫೇಸ್ ಕ್ರೀಮ್ ಹಾಗೆ ರೈವಲ್ ಕಂಪ್ನಿ ಸೋಪಿನ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಚೆನ್ನಾಗಿ ಹೋಗ್ತಿರೋದ್ರಿಂದ ನಮ್ಮ ಪಾರ್ಟ್ನರ್ಸ್ ಅದಕ್ಕೇನೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಮಧ್ಯದಲ್ಲಿ ಏನೇನೋ ಪ್ರಾಬ್ಲಮ್ಸ್ ಆಯಿತು ನಿಜ, ಆದರೆ ಅದೆಲ್ಲ ಜನಕ್ಕೆ ಗೊತ್ತಿರಲ್ವಲ್ಲ. ನಮ್ಮ ಬಿಸ್ನೆಸ್ ತಾನೇ ಮುಖ್ಯ ಅಂತ ಅವ್ರು ಹೇಳ್ತಿದ್ದಾರೆ. ಹಾಗಾಗಿ ಅದಕ್ಕೇನೆ. ಆದ್ರೆ ಇದಕ್ಕೆ ನನಗೆ ಒಪ್ಪಿಗೆ ಇಲ್ಲ. ಒಬ್ಬ ವ್ಯಕ್ತಿ ಮೇಲೆ ಒಂದು ಸಲ ಕಪ್ಪು ಚುಕ್ಕೆ ಬಂದ್ರೆ ಇವತ್ತಲ್ಲ ನಾಳೆ ಬಿಸ್ನೆಸ್ ಮೇಲೆ ಹೊಡೆತ ಬಿದ್ದೇ ಬೀಳುತ್ತೆ.
ಹಳೆ ಮುಖ ಇಟ್ಕೊಂಡು ಹೊಸ ಬಿಸ್ನೆಸ್ ಮಾಡಕ್ಕೆ ನನಗಿಷ್ಟ ಇಲ್ಲ. ಹಾಗಲ್ಲ ಮಾಮ್. ಬೇಡ ಅಂತ ಹೇಳದ್ನಲ್ಲ, ಹೊಸ ಫೇಸ್ ನಾನ್ ಕೊಡ್ತೀನಿ. ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಮಾಮ್. ಅದಕ್ಕೆ ವಿಷಯದಲ್ಲಿ ತಪ್ಪು ಹುಡ್ಕೋದು ನನಗೆ ಯಾಕೋ ಸರಿ ಅಂತ ಅನಿಸ್ತಾ ಇಲ್ಲ. ಯಾಕಂದರೆ ಈಗಿರೋ ಕಂಡೀಷನಲ್ಲಿ ಅದಕ್ಕಿಂತ ಒಳ್ಳೆ ಫೇಸ್ನ ಹುಡ್ಕೋದು ಅಷ್ಟು ಈಸಿ ಇಲ್ಲ. ನನಗೆ ಗೊತ್ತು, ಅಡ್ವರ್ಟೈಸ್ಮೆಂಟ್ಸ್ ಕೊಡಬೇಕು, ತುಂಬ ದುಡ್ಡು ಖರ್ಚಾಗುತ್ತೆ, ಟೈಮ್ ಹೋಗುತ್ತೆ. ಅಲ್ಲದೆ ಹೊಸ ಫೇಸ್ಗೆ ನಾವು ಲುಕ್ ಟೆಸ್ಟ್ ಮಾಡಬೇಕು, ಫೋಟೋ ಶೂಟ್ಸ್ ಮಾಡಬೇಕು, ಅದನ್ನ ನಾವು ಪಾರ್ಟ್ನರ್ಸ್ಗೆ ಕಳಿಸ್ಬೇಕು. ಅವ್ರು ಓಕೆ ಅಂದರೆ ಸರಿ, ಇಲ್ಲಾಂದರೆ ಅಗೇನ್ ಟೈಮ್ ಆ್ಯಂಡ್ ಮನಿ ಎರಡೂ ವೇಸ್ಟ್ ಆಗುತ್ತೆ ಮಾಮ್. ಅದ್ರ ಬದಲು ಆಲ್ರೆಡಿ ಫೇಮಸ್ ಆಗಿರೋ ಅಕ್ಕೆ ಫೇಸೇ ಓಕೆ ಅಂತ ಹೇಳಿದ್ರೆ ಯಾವುದು ಪ್ರಾಬ್ಲಮ್ಸೇ ಬರಲ್ವಲ್ಲ ಮಾಮ್. ಎಲ್ಲದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಮನೆಯವರು, ಅವ್ರ ಫೇಸ್ ನಮ್ಮ ಕಂಪ್ನಿಗೆ ಲಕ್ಕಿ ಚಾಮ್ ಅಂತ ಪ್ರೂವ್ ಆಗಿದೆ. ಸೊ ಅದಕ್ಕೆ ಫೇಸ್ನ ಬೇಡ ಅಂತ ಹೇಳೋದು ನಮಗೆ ಲಾಸ್ ಆಗುತ್ತೆ ಮಾಮ್. ಅದು ಅಲ್ಲದೆ ಪಾರ್ಟ್ನರ್ಸ್ ಎಲ್ಲ ಅದಕ್ಕೇನೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಲಿ ಅಂತ ಹೇಳಬೇಕಾದ್ರೆ ನಾವು ಬೇಡ ಅಂತ ಹೇಳೋದು ತಪ್ಪಾಗುತ್ತೆ ಮಾಮ್. ಅಧಿಕಾರ ಕೊಟ್ಟಿದ್ದೀರಾ ಅಂದಮೇಲೆ ಅವ್ರು ಸರಿಯಾಗಿ ನಿಭಾಯಿಸ್ತಾ ಇದ್ದಾರ ಅಂತ ನೀವು ಮಾನಿಟರ್ ಮಾಡ್ಬೇಕಲ್ಲ ಮೇಡಮ್. ಹೊಸ ಪ್ರಾಡಕ್ಟ್ಗೆ ನೀನೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕು ಅಂತ ಇನ್ವೆಸ್ಟರ್ಸ್ ಹೇಳಿದ್ರು, ಅಮ್ಮ ಬೇಡ ಅಂದ್ರಲ್ಲ, ಅದಕ್ಕೆ. ಖಂಡಿತ ಇಲ್ಲ. ನಿಜ ಹೇಳ್ತಾ ಇದ್ಯಾ? ಅಯ್ಯೋ, ನನ್ನ ಯಜಮಾನ್ರ ಹತ್ರ ನಾನ್ ಯಾಕೆ ಸುಳ್ಳು ಹೇಳಿ? ಅಷ್ಟಕ್ಕೂ ರಾಯಭಾರಿ ಆಗೋದಕ್ಕೆ ನಾನೊಬ್ಳೇನ ಇರೋದು? ನನಗಿಂತ ಚೆನ್ನಾಗಿರೋ ಹುಡುಗಿರಿದ್ದಾರೆ. ಅಖಿಲಮ್ಮನ ನಿರೀಕ್ಷೆಗೆ ತಕ್ಕಂತ ಹುಡುಗಿ ಸಿಗ್ಲಿ ಅಂತ ನಾನ್ ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ಮತ್ತೆ ನಾನೇ ಆಗ್ಬೇಕು ಅನ್ನೋ ಆಸೆ ಅಂತೂ ನನಗೆ ಖಂಡಿತ ಇಲ್ಲ. ಯಾಕೆ ಅಂದ್ರೆ ಅದ್ ಯಾವಾಗ್ಲೂ ನನ್ಗೆ ಇಕ್ಕಟ್ಟಿನ ಪರಿಸ್ಥಿತಿ. ಫೋಟೋ ತೆಗ್ಸೋದು, ಅದ್ ಯಾವ್ದೋ ವಸ್ತುಗೆ ನನ್ ಮುಖ ಹಾಕೋದು, ಅದೆಲ್ಲ ನನಗಿಷ್ಟ ಆಗಲ್ಲ ಯಜಮಾನ್ರೆ. ನನ್ ಗಂಡನ್ ಮುಂದೆ ನಗು ಮುಖದಿಂದ ಓಡಾಡ್ಕೊಂಡಿರೋದೇ ನನಗಿಷ್ಟ. ಅದೇ ನನಗೆ ಸಂತೋಷ. ಬಾರೋ, ನನ್ನ ಮದುವೆ ಆದ್ಮೇಲೂ ಎಷ್ಟು ಸಿಂಪಲ್ ಆಗಿರ್ತೀಯ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನನಗ್ ಸರಳತೆ ಅಂದ್ರೆ ಮೊದ್ಲಿಂದನೂ ಇಷ್ಟ ಯಜಮಾನ್ರೆ. ಅದೇ ನನ್ನ ವ್ಯಕ್ತಿತ್ವ. ಬೆಳಿಗ್ಗೆ ಬೇಗ ಎದ್ದು ಬಾಗ್ಲಿಗೆ ನೀರ್ ಹಾಕಿ ರಂಗೋಲಿ ಬಿಡೋದು, ಸ್ನಾನ ಮಾಡಿ ತುಳಸಿ ಕಟ್ಟೆಗೆ ಪೂಜೆ ಮಾಡೋದು, ಹಾಗೆ ನನ್ ಕೈಯಾರೆ ಹೂ ತಂದು ದೇವ್ರಿಗಿಡೋದು, ಮನೆಯವ್ರೆಲ್ರಿಗೂ ಬಿಸಿ ಬಿಸಿ ಕಾಫಿ ಮಾಡ್ಕೊಡೋದು, ಅವ್ರೆಲ್ರಿಗೂ ಯಾವ ತರ ತಿಂಡಿ ಅಡ್ಗೆ ಇಷ್ಟನೋ ನನ್ ಕೈಯಾರೆ ನಾನೇ ಮಾಡಿ ಹಾಕೋದು, ಇದೆಲ್ಲ ತುಂಬಾ ಇಷ್ಟ ಯಜಮಾನ್ರೆ. ನನಗಿದ್ರಲ್ಲೇ ತೃಪ್ತಿ. ಹೇಳು ಪ್ರೀತು, ಜನನಿನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡೋದು ಬೇಡ ಅಂತ ಹೇಳೋದಕ್ಕೆ ಒಂದು ಸಣ್ಣ ಕಾರಣನಾದ್ರೂ ಕೊಡಪ್ಪ. ಪ್ರೀತು, ನೀನು ನನ್ನ ಮಗ. ನಮ್ಮನೆಗೆ ಮದುವೆ ಆಗಿ ಬಂದಿರೋ ಹುಡುಗಿ ಮನೇಲಿ ಒಂದ್ ಮೂಲೆಯಲ್ಲಿ ಬಿದ್ದಿರ್ಲಿ ಅಂತ ಯಾರೂ ಇದುವರೆಗೂ ಬಯಸಿಲ್ಲ. ನೀನು ಹಾಗೆ ಅಂತ ಅನ್ಕೊಂಡಿದ್ದೀನಿ. ಅಲ್ಲಪ್ಪ, ಹೆಂಡತಿನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ರೆ ಖುಷಿ ಪಡೋದು ಬಿಟ್ಟು ಯಾಕೆ ಬೇಜಾರು ಮಾಡ್ಕೋತಿದೀಯಾ? ಹೌದು ಮಾಮ್, ನಮ್ಮ ಮನೆಯಲ್ಲಿ ಯಾರಿಗೂ ಹತ್ರ ಸಣ್ಣ ಮನಸ್ಸಿಲ್ಲ. ಜನನಿ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದು ನನಗೂ ಖುಷಿ ಇದೆ. ಆದರೆ ಈಗಾಗಲೇ ಬ್ರೋ ಕೂತಿದ್ದ CA ಪೋಸ್ಟ್ನ ನನಗೆ ಕೊಟ್ಟಿದ್ದೀರಾ. ಜೊತೆಗೆ ಅದಕ್ಕೆ ನಿಭಾಯಿಸಿದ್ದ ಬ್ರ್ಯಾಂಡ್ ಅಂಬಾಸಿಡರ್ ಪೋಸ್ಟ್ನ ಜನನಿ ಕೊಟ್ಬಿಟ್ರೆ ಅದಕ್ಕೆ ಅವಮಾನ ಮಾಡ್ದಂಗೆ ಆಗಲ್ವಾ ಮಾಮ್? ಹಾಗೇನಾದ್ರೂ ಅವಳು ಯೋಚನೆ ಮಾಡಿದ್ರೆ ಅದು ಅವಳ ತಪ್ಪು ತಿಳುವಳಿಕೆ. ನಮ್ಮ ಕಂಪನಿಯ CEO ಸ್ಥಾನದಲ್ಲಿ ನಾನು ನಿನ್ನನ್ನ ಕೂರಿಸಿರೋದು ನಮ್ಮ ಕಂಪನಿಯ ಏಳಿಗೆಯ ದೃಷ್ಟಿಯಿಂದ. ಆದಿತ್ಯ ಬೇಜವಾಬ್ದಾರಿಯಿಂದ ನಡ್ಕೊಳ್ಳದೆ ಇದ್ದಿದ್ರೆ ಅವನನ್ನ ಬದಲಾಯಿಸೋ ಯೋಚನೆನೂ ಮಾಡ್ತಿರ್ಲಿಲ್ಲ ನಾನು. ನಮ್ಮ ಕಂಪನಿ ಲಾಭ ಗಳಿಸಿದ್ರೆ ಒಳ್ಳೇದಾಗೋದು ನಮ್ಮ ಕುಟುಂಬಕ್ಕೆ ಮಾತ್ರ ಅಲ್ಲ, ಅದನ್ನೇ ನಂಬಿಕೊಂಡಿರೋ ಸಾವಿರಾರು ಕಾರ್ಮಿಕರ ಕುಟುಂಬಕ್ಕೂ ಒಳ್ಳೇದಾಗುತ್ತೆ. ಆದ್ರೆ ಆದಿತ್ಯನ ನೆಗ್ಲಿಜೆನ್ಸಿಯಿಂದ ಅವರೆಲ್ಲರ ನೆಮ್ಮದಿ ಹಾಳಾಗೋ ಪರಿಸ್ಥಿತಿ ಬಂದಿತ್ತು. ಅದಕ್ಕೋಸ್ಕರನೇ ಅನಿವಾರ್ಯವಾಗಿ ನಿನ್ನನ್ನ ನಮ್ಮ ಕಂಪನಿಯ CEO ಸ್ಥಾನದಲ್ಲಿ ಕೂರಿಸಬೇಕಾಯ್ತು. ನಿಮ್ ಕನ್ಸರ್ನ್ ನಂಗೆ ಅರ್ಥ ಆಗುತ್ತೆ ಮಾಮ್. ಆದ್ರೆ ಬ್ರೋ ಬೇಕು ಅಂತ ಯಾವ ತಪ್ಪು ಮಾಡಿಲ್ಲ ಮಾಮ್. ಅವತ್ತೇನಾಯ್ತು ಅಂದ್ರೆ